ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಟ ದರ್ಶನ್ ಅವರ ವೈವಾಹಿಕ ಜೀವನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಅವರಿಗೆ ಪ್ರೀತಿ ಪಾತ್ರರಾದವರು, ಇನ್ನೊಂದು ಅವರನ್ನ ಅತಿ ಹೆಚ್ಚು ಪ್ರೀತಿಸ್ತಾ ಅವರ ಪತ್ನಿ. ಇವರಿಬ್ಬರ ಮಧ್ಯೆ ಈಗ ಜಟಾಪಟಿ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವಾರ್ ನಡೀತಾ ಇದೆ. ನಿನ್ನೆ ದರ್ಶನ್ ಪತ್ನಿಯವರು ಮಾಡಿರುವಂತಹ ಆ ಪೋಸ್ಟ್ಗೆ ಇವತ್ತು ಪವಿತ್ರ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಆ ತಿರುಗೇಟು, ಅದೇನ್ ಕೌಂಟ್ರು ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ಈ ಎಪಿಸೋಡ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಕಳೆದ 2 ದಿನಗಳಿಂದಲೂ ಕೂಡ ವಿಜಯಲಕ್ಷ್ಮಿ ಮತ್ತೆ ಪವಿತ್ರ ಗೌಡ ಅವರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಶುರುವಾಗಿತ್ತು. ಮೊನ್ನೆ ಪವಿತ್ರ ಅವರು ಹಂಚಿಕೊಂಡಿದ್ದಂತಹ ಫೋಟೋಸ್ ಗಳಿಂದ ಆರಂಭವಾಗುತ್ತೆ ಈ ಒಂದು ಪೋಸ್ಟ್ ವಾರ್. ಅದಾದ್ಮೇಲೆ ಈಗ ಮತ್ತೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ನಿನ್ನೆ ಒಂದು ಸುದೀರ್ಘವಾದಂತಹ ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟ್ಗೆ ಇವತ್ತು ಪವಿತ್ರ ಗೌಡ ಉತ್ತರ ಕೊಡ್ತಾರೆ. ಹಾಗಾದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರು ನಿನ್ನೆ ಏನ್ ಪೋಸ್ಟ್ ಹಾಕಿದ್ರು ಅನ್ನೋದನ್ನ ಬಹಳ ಚಿಕ್ಕದಾಗಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ವಿವಾಹಿತನಾಗಿದ್ದಾನೆ ಅಂತ ತಿಳಿದಿದ್ರು ಕೂಡ, ಆತನಿಗೆ ಇನ್ನೊಬ್ಬರ ಜೊತೆ ಮದುವೆ ಆಗಿದ್ದೆ ಅಂತ ಗೊತ್ತಿದ್ರೂ ಕೂಡ ಆತನಿಗೆ ಹತ್ರ ಆಗೋದು ತನ್ನ ಯಾವುದೋ ಒಂದು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಆತನಿಗೆ ಹತ್ರ ಆಗೋದು ಅನ್ನುವಂಥ, ಅದ್ರ ಜೊತೆಗೆ ಪವಿತ್ರ ಗೌಡ ಮತ್ತೆ ಆಕೆಯ ಗಂಡನ ಜೊತೆಗಿರುವಂತಹ ಒಂದಷ್ಟು ಫೋಟೋಗಳನ್ನ ಹಾಕ್ಬಿಟ್ಟು ಇದು ಈಕೆಯ ರಿಯಲ್ ಮುಖ ಅನ್ನುವಂಥದ್ದನ್ನ ಹಾಕ್ತಾರೆ. ಆ ಪೋಸ್ಟ್ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರುತ್ತೆ. ಕಮೆಂಟ್ಸ್ ಯಾವ ರೇಂಜ್ ಅಲ್ಲಿ ಇರುತ್ತೆ ಅಂದ್ರೆ, ಪವಿತ್ರ ಗೌಡ ಮತ್ತೆ ಅವರ ಮಗಳು ಖುಷಿ ಗೌಡಗೆ ಸಿಕ್ಕಾಪಟ್ಟೆ ಜನ ಬಾಯಿಗೆ ಬಂದಂಗೆ ಉಗಿತಾರೆ. ಕಮೆಂಟ್ ಬಾಕ್ಸ್ ನಲ್ಲಿ ಡಿ ಬಾಸ್ ಅಭಿಮಾನಿಗಳು ಕೂಡ ನಮ್ಮ ಅತ್ತಿಗೆ ಮೋಸ ಮಾಡ್ತಾ ಇದೆಯಾ ಅಂತ ಸಿಂಗ್ಯುಲರ್ ಆಗಿ ಕೂಡ ಸಿಕ್ಕಾಪಟ್ಟೆ ಉಗಿತಾರೆ. ಅದಕ್ಕೆ ಇವತ್ತು ಪವಿತ್ರ ಗೌಡ ಅವರು ಮತ್ತೆ ಉತ್ತರ ಕೊಟ್ಟಿದ್ದಾರೆ. ಅದು ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಿಬಿಟ್ಟೆ ಉತ್ತರ ಕೊಟ್ಟಿದ್ದಾರೆ. ನಾನು ಪವಿತ್ರ ಗೌಡ, ನನ್ನ ಮಗಳು ಖುಷಿ ಗೌಡ, ನಾನು ಸಂಜೆ ಎನ್ನುವಂತಹ ವ್ಯಕ್ತಿಯನ್ನ ಮದುವೆ ಆಗಿದ್ದೆ. ಅದಾದ ಬಳಿಕ ಖುಷಿ ಗೌಡ ಹುಟ್ಟಿರ್ತಾಳೆ. ನಮ್ಮ ಲೈಫ್ ನಲ್ಲಿ ಉಂಟಾಗುವಂತಹ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಗಳಿಂದ ಸಂಜೆ ಅವರಿಂದ ನಾನು ಡಿವೋರ್ಸ್ ತೆಗೆದುಕೊಂಡಿದ್ದೇನೆ. ಇಲ್ಲಿವರೆಗೂ ಕೂಡ ಖುಷಿ ಗೌಡ ದರ್ಶನ್ ತುಗುದೀಪ್ ಶ್ರೀನಿವಾಸ್ ಅವರ ಮಗಳು ಅಂತ ನಾನು ಯಾವತ್ತೂ ಕೂಡ ಹೇಳೇ ಇಲ್ಲ. ಆ ಬಗ್ಗೆ ನಾನು ಎಲ್ಲೂ ಕೂಡ ಪೋಸ್ಟ್ ಹಾಕಿಲ್ಲ, ಏನೂ ಇಲ್ಲ. ಕಳೆದ 10 ವರ್ಷಗಳಿಂದ ನಾನು ಮತ್ತೆ ದರ್ಶನ್ ಅವರು ಬಹಳ ಸಂತೋಷವಾಗಿದ್ದೀವಿ. ದಯವಿಟ್ಟು ನಾನು ಹಾಕಿರುವಂತಹ ಕ್ಯಾಪ್ಷನ್ ಅನ್ನ ಗಮನಿಸಿ. ನಾನು ಯಾವುದೇ ಸ್ವಂತ ವೈಯಕ್ತಿಕ ಅಗತ್ಯತೆ ಮತ್ತೆ ಕೆಲಸಕ್ಕಾಗಿ ಅವ್ರ ಜೊತೆ ನಾನು ಇಲ್ಲ. ಇದು 10 ವರ್ಷಗಳ ಕಾಲ ಶುದ್ಧವಾದಂತಹ ಪ್ರೀತಿ ಮತ್ತೆ ನಮ್ಮ ಮಧ್ಯೆ ಇರುವಂತಹ ಕನ್ಸರ್ನ್. ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ಗೊತ್ತಿರುತ್ತೆ. ಹೊಸದಾಗಿ ಯಾಕೆ ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ವಿಷಯವಾಗಿ ಸುಮಾರು ಸಲ ವಿಜಯಲಕ್ಷ್ಮಿ ಅವರೇ ನನಗೆ ಕಾಲ್ ಮಾಡಿದ್ದಾರೆ, ನನ್ನ ಜೊತೆ ಮಾತಾಡಿದ್ದಾರೆ ಕೂಡ. ಸೊ ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಕೂಡ ಆಕೆ ಕೂಡ ತಿಳಿಸಿದ್ದಾರೆ. ಅದಕ್ಕೆ ಬೇಕಾದಂತಹ ದಾಖಲೆ ಮತ್ತೆ ಒಂದಷ್ಟು ವಿಚಾರವನ್ನ ನಾನು ಕೂಡ ಸಮಯ ಬಂದಾಗ ಹಂಚ್ಕೊಳ್ತೀನಿ. ವಿಜಯಲಕ್ಷ್ಮಿ ಅವರು ನನ್ನ ವಿರುದ್ಧ ಪೋಸ್ಟ್ಗಳನ್ನ ಹಾಕ್ತಿರುವುದು ನನಗೆ ನಿಜಕ್ಕೂ ಕೂಡ ಬೇಸರ ಆಗಿದೆ. ಈ ಮೂಲಕ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತ ಕೇಳಿದ್ರೆ, ನನಗೂ ಕೂಡ ಕಾನೂನುಬದ್ಧ ಕ್ರಮ ತೆಗೆದುಕೊಳ್ಳುವಂತಹ ಹಕ್ಕಿದೆ. ಆದ್ರೂ ಕೂಡ ನಾನು ಈ ವಿಚಾರವನ್ನ ದೊಡ್ಡದು ಮಾಡ್ತಿಲ್ಲ. ಎಚ್ಚರ ಇರಲಿ, ನಾನು ನನ್ನನ್ನ ಪ್ರೀತಿಸುವವರ ಜೊತೆಗೆ ಸಂತೋಷವಾಗಿರಬೇಕು ಅಂತ ನಿಶ್ಚಯಿಸಿದ್ದೇನೆ ಅಷ್ಟೇ ಅಂತ ನೇರವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಟ್ಯಾಗ್ ಮಾಡಿ ವಾರ್ನಿಂಗ್ ಅನ್ನ ಕೊಡ್ತಾರೆ. ನನ್ನ ಮಗಳು ಮತ್ತೆ ನನ್ನ ಫೋಟೋವನ್ನ ನನ್ನ ಪರ್ಮಿಷನ್ ಇಲ್ಲದೆ ಹಾಕಿದ್ದೀರಾ. ಸೊ ಅದರಿಂದ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಗಳು ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೂಡ ಲೀಗಲ್ ಆಕ್ಷನ್ ಅನ್ನ ತೆಗೆದುಕೊಳ್ಬಹುದು. ನೀವು ಒಬ್ಬರೇ ಅಲ್ಲ ಲೀಗಲ್ ಆಕ್ಷನ್ ಅನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಇರೋದು, ನಾನು ಕೂಡ ತೆಗೆದುಕೊಳ್ಬಹುದು ಅನ್ನುವಂತಹದನ್ನ ವಾರ್ನಿಂಗ್ ಅನ್ನ ಕೊಡ್ತಾರೆ. ಸದ್ಯ ಇವರಿಬ್ಬರ ಮಧ್ಯೆ ನಡೀತಾ ಇರುವಂತಹ ಜಟಾಪಟಿ ದರ್ಶನ್ಗೋಸ್ಕರ ಅವರ ಹೆಂಡತಿ ಮತ್ತೆ ಅವರ ಪ್ರೀತಿಗೆ ಪಾತ್ರರಾದವರು ಇಬ್ರು ಕೂಡ ಈಗ ಪೋಸ್ಟ್ ವಾರ್ ನಡೆಸ್ತಾ ಇದ್ದಾರೆ. ಆದ್ರೆ ಅಭಿಮಾನಿಗಳು ಮಾತ್ರ ವಿಜಯಲಕ್ಷ್ಮಿ ದರ್ಶನ್ ಅವರ ಪರವಾಗಿ ಇದ್ದಾರೆ. ಯಾಕಂದ್ರೆ ದರ್ಶನ್ ಅವರ ಕಷ್ಟದ ದಿನಗಳಲ್ಲಿ ಅವರು ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದಂತಹ ಅವರ ಸಿನಿಮಾದ ಆರಂಭದ ದಿನಗಳಲ್ಲಿ ಜೊತೆಗಿದ್ದವರು ವಿಜಯಲಕ್ಷ್ಮಿ ದರ್ಶನ್ ಅವರು. ನೋವಲ್ಲೂ ನಲಿವಲ್ಲೂ ಕಷ್ಟದಲ್ಲೂ ಎಲ್ಲಾ ಸಂದರ್ಭದಲ್ಲೂ ಕೂಡ ಜೊತೆಗಿದ್ದವರು ವಿಜಯಲಕ್ಷ್ಮಿ ದರ್ಶನ್ ಅವರು. ನ್ಯಾಯವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಆಡ್ತಾ ಇರುವಂತಹ ಮಾತುಗಳೇ ಸರಿಯಾಗಿದೆ. ಈ ಪವಿತ್ರ ಗೌಡ ಕಳೆದ 10 ವರ್ಷದಿಂದ ಜೊತೆಗಿರಬಹುದು ಅಷ್ಟೇ. ಕಳೆದ 10 ವರ್ಷದ ಹಿಂದೆ ಡಿ ಬಾಸ್ಗೆ ಕೋಟ್ಯಾಂತರ ಅಭಿಮಾನಿಗಳಿದ್ರು. ಎಷ್ಟು ಅಭಿಮಾನಿಗಳಿದ್ರು ಅಂತ ಎಲ್ರಿಗೂ ಗೊತ್ತಿತ್ತು. ಸೊ ಅದನ್ನ ಆಕೆ ಅಭಿಮಾನಿಗಳನ್ನ ಬೇಸ್ ಮೇಲೆ ಇಟ್ಕೊಂಡು ರಿಲೇಶನ್ಶಿಪ್ ಮಾಡಿದ್ರು ಅಥವಾ ಬೇರೆ ಏನೋ ಅವರ ಕಾರಣಗಳಿರಬಹುದು. ಆದ್ರೆ ನ್ಯಾಯವಾಗಿ ನಾವು ಸಪೋರ್ಟ್ ಮಾಡೋದು ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಪವಿತ್ರ ಗೌಡ ಅವರಿಗೆ ಈಗ ಸಿಡಿಮಿಡಿಗೊಳ್ಳುವಂತೆ ಮಾಡಿದೆ. ನೋಡೋಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ವಿಚಾರವಾಗಿ ಎಲ್ಲಾದ್ರೂ ರಿಯಾಕ್ಟ್ ಮಾಡ್ತಾರಾ? ಮತ್ತೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಯಾಕಂದ್ರೆ ಕಾಟೇರದಂತಹ ಅದ್ಭುತ ಸಿನಿಮಾವನ್ನ ಕೊಟ್ಟು ಆ ಸಿನಿಮಾ ಸಂಬಂಧದ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಚರ್ಚೆ ಆಗ್ತಾ ಇರುವಂತಹ ಹೊತ್ತಲ್ಲಿಯೇ ಈ ರೀತಿಯಾದಂತಹ ವಿಷಯಗಳು ಮುನ್ನೆಲೆಗೆ ಬರ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಅದೇನೇ ಇರಲಿ, ಇದು ಅವರ ವೈಯಕ್ತಿಕ ವಿಚಾರ. ಆದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರ ಪರ ಡಿ ಬಾಸ್ ಅಭಿಮಾನಿಗಳು ನಿಂತಿರೋದಂತೂ ಸತ್ಯ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಪವಿತ್ರ ಗೌಡ ಅವರ ಈ ಪೋಸ್ಟ್ ಬಗ್ಗೆ ಏನ್ ಹೇಳ್ತೀರಾ?